ಜಗತ್ನಲ್ಲಿ ಏನೇ ನಡೆದ್ರೂ ಅದನ್ನ ಸಮಥಿಂಗ್ ಸ್ಪೆಷಲ್ ಆಗಿ ಹೇಳೋದೇ ನಮ್ಮ ತಲೆಹರಟೆ ಕಾಯಕ. ಸೊ ಇವಾಗ ನಮ್ಮ ವಾಟಾಳ್ ನಾಗರಾಜ್ ಒನ್ಸ್ ಅಗೇನ್ ಚಾಮರಾಜನಗರದಲ್ಲಿ ನೀರಿಲ್ಲ ಅಂತ ಖಾಲಿ ಕೊಡ ಹಿಡ್ಕೊಂಡು ಸ್ಟ್ರೈಕ್ ಮಾಡಿದ್ದನ್ನ ತಲೆಹರಟೆ ಸಖತ್ತಾಗೆ ಹೇಳಿದಾನೆ. ನೋಡ್ರಿ, ಮಸ್ತ್ ಮಜಾ ಮಾಡ್ರಿ. What is this, Kanta? What is this? I don't like it. I don't like it. ಏನಿದು ಕಾಂತ, ಏನಿದ? ಈ ನಮ್ಮ ಪವಿತ್ರವಾದ ಕಂಟ್ರಿನಲ್ಲಿ ಡೌರಿ ಡೌರಿ ಅಂತ ಬಾಯ್ ಪಡ್ಕೊಂಡು ಗೌರಮ್ಮನ್ ತರ ಇರೋ ಹೆಣ್ಮಕ್ಳನ್ನ ಅಮಾಯಕವಾಗಿ ಬಲಿ ಕೊಡ್ತಾರಲ್ಲ, ಈ ಸಮ್ ನಾನ್ಸೆನ್ಸ್ ಪೇಪಲ್. ಛಾಯ್, ವಾಟ್ ಇಸ್ ದಿಸ್ ಕಾಂತ? ನೀನೇನೇ ಅನ್ನೋ, ಈ ನಮ್ಮ ಕಂಟ್ರಿನಲ್ಲಿ ವರದಕ್ಷಿಣೆ ಅನ್ನೋ ಭೂತ ಇರೋವರ್ಗ ನಮ್ಮನೆ ಹೆಣ್ಮಕ್ಳು ಸುಖವಾಗಿರಲ್ಲ ಕಾಂತ, ಸುಖವಾಗಿರಲ್ಲ. ಹೆಣ್ಣು ಹೆತ್ತವರು ನೆಮ್ಮದಿ ಆಗಿರೋಕೆ ಬಿಡಲ್ಲ ಕಾಂತ, ಬಿಡಲ್ಲ, ನೆಮ್ಮದಿ ಆಗು ಇರಲ್ಲ. ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್ ನಾನ್ಸೆನ್ಸ್. ಓಕೆ, ಎನಿವೆ, ಸದ್ಯಕ್ಕೆ ಏನಾದ್ರು ಬಿಟ್ಟಾಕೊಡಿ, ಯಾರು ಬಿಟ್ಟಾಕ ಬಾ. ಇವಾಗ ಸುಮ್ಮನೆ ಸಿಟಿನ ಒಂದು ರೌಂಡ್ ಹೊಡ್ಕೊಂಡು ಯಾರ್ಯಾರೋ ಏನೇನು ಹೇಳ್ತಾರೆ ಅಂತ ಜಸ್ಟ್ ಒಂದ್ಸಾರಿ ಕೇಳ್ಕೊಂಬರೋಣ. ನಡಿ ಕಾಂತ, ನಾಡೆ. ಓ ನಮಸ್ಕಾರ ರೀ ಐಟಿಜೆ. ಮತ್ತೇನ್ರಿ, ಈ CM ಸದಾನಂದ ಗೌಡ್ರು ಮನಿದೇವರು CM ಆಗಿ ಮುಂದುವರಿತಿ ಅಂತ ಹೇಳಿಕೆ ಕೊಟ್ಟೈತಲ್ಲ, ನೀವೇನು ಹೇಳ್ತೀರಿ? ನಾನು ಅದ್ರ ಬಗ್ಗೆ ಏನು ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನಪ್ಪ. ಓ ಹಂಗ ಆಯ್ತಪ್ಪ, ಫೈನಲಿ ಏನು ಹೇಳ್ತೀರಿ ಹೇಳ್ರಿ. ಯಾವ ವಿಷಯ ಯಾವಾಗ ಮಾತಾಡಬೇಕು, ಏನು ಮಾಡಬೇಕು ಅನ್ನೋದೆಲ್ಲ ಈಗ ನೆನೆ ಪ್ರಧಾನ ಬಂದರು ಎಲ್ಲ ಮಾತಾಡ್ಕೊಂಡಿದ್ರು. ನಾನು ಒಂದು ಶಬ್ದ ಮಾತಾಡಿಲ್ಲ. ಅವ್ರು ಯಾವಾಗ ಸೂಕ್ತ ಅಂತ ಕಾಣುತ್ತೋ ಅವಾಗ ಸೂಕ್ತವಾದ ನಿರ್ಧಾರ ತಗೊಂಡೆ. ನಾನು ಅದ್ರ ಯಾವುದೇ ನನ್ನ ಪ್ರತಿಕ್ರಿಯೆ ವ್ಯಕ್ತಪಡಿಸೋದು. ಯಾವಾಗಲೂ ನಾವು ಜೀವನ ಪೂರ್ತಿ ಒಳ್ಳೆಯದನ್ನು ನಿರೀಕ್ಷೆ ಮಾಡಿ ಬದುಕಿರ್ಬೇಕಂತಾನೆ. ಇಲ್ದಿದ್ರೆ ನಾವು ಬದುಕಕ್ಕೆ ಆಗಲ್ಲ. ಏನಾದರೂ ಒಳ್ಳೆಯದನ್ನು ಇವತ್ತೆಲ್ಲ ಒಳ್ಳೇದಾಗುತ್ತೆ ಅಂತ ನಾವು ಜೀವನದಲ್ಲಿ ಬದುಕಬೇಕು. ಓ ಒಟ್ನಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದೀರಿ. ಆಯ್ತಪ್ಪ, ಆ ಗಾಡ್ ಗುಡ್ದಯ್ಯ ನಿಮ್ಗೆ ಒಳ್ಳೇದು ಮಾಡಲಿ. ಇವಾಗ ನಮಗಲ್ಲಿ ವಾಟಾಳ್ ನಾಗರಾಜಣ್ಣ ಸ್ಟ್ರೈಕ್ ಮಾಡ್ತಿದಾರಂತೆ. ಬರ್ತೀನಿ, ಬೈ ಬೈ. ಓಹೋ, ಏನ್ರಪ್ಪ ಇದು? ಒಂದ್ಸಾಗೆ ನಮ್ಮ ನಾಗಣ್ಣ ಮತ್ತೆ ರೋಡ್ ಗಿಳಿದು ಸ್ಟ್ರೈಕ್ ಮಾಡ್ತಿದ್ದಾರೆ. ಓಕೆ ನಾಗಣ್ಣ, ನೀವು ಹಿಂಗ ನಡ್ಕೊಂತ ಬರೋದು ನೋಡಿ ನನ್ನ ಕಣ್ಣಿಂದ ನೋಡಕ್ ಆಗ್ತಾ ಇಲ್ಲ. ಪ್ಲೀಸ್ ನೀವು ಎತ್ತಿನ ಬಂಡಿಯಲ್ಲಿ ಮಹಾರಾಜನ್ ತರ ಕೊಡಪಾನ ಮೇಲ್ ಹಿಡ್ಕೊಂಡು ಬರ್ಬೇಕು. ಏ ಅಣ್ಣಾರು ರಾಜರ ತರ ಬರ್ತಿದಾರ, ಹೊಡ್ರಿ ಹಲಗಿ. ಓಕೆ, ಸ್ಟಾಪ್ 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 ಸ್ಟಾಪ್. ನಾಗಣ್ಣ ಶುರು ಹಚ್ಕೊಳ್ರಪ್ಪ. ಕರ್ನಾಟಕದ ಬಂದಂತ ಮುಖ್ಯಮಂತ್ರಿಗಳು ಏನ್ ಮಾಡಿದ್ರು? ಚಾಮರಾಜನಗರವನ್ನು ಕಡೆಗಾಣಿಸಿದ್ದಾರೆ. ಕರೆಕ್ಟ್. ಈ ಬಗ್ಗೆ ಏನ್ ಮಾಡ್ತೀರಾ? ಮುಖ್ಯಮಂತ್ರಿಗಳ ಧೋರಣೆಯನ್ನ ಹೇಳ್ರಿ, ಏನ್ ಮಾಡ್ತೀರಿ? ತೀವ್ರವಾಗಿ ನಾನು ಖಂಡಿಸ್ತೇನೆ. ಕರೆಕ್ಟ್. ಈ ಬಗ್ಗೆ ನಾನು ಅನೇಕ ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ರು, ಲೆಕ್ಕಕ್ಕೆ ತಗೊಳ್ಳಿಲ್ಲ. ಮುಖ್ಯಮಂತ್ರಿಗಳು ಚಾಮರಾಜನಗರವನ್ನು ಕಡೆಗಾಣಿಸಿದ್ದಾರೆ. ಕರೆಕ್ಟ್. ಈಗ ಆಯವ್ಯಯದಲ್ಲಿ ಏನಿದೆ ರಹಸ್ಯ? ಇಡೀ ಪುಟವನ್ನು ಬಿಚ್ಚಿದರು. ಓಕೆ, ಸ್ಟಾಪ್ ಸ್ಟಾಪ್. ನೀವೀಗ ಸ್ಪೆಷಲ್ ಆಗಿ ಪಂಚಿಂಗ್ ಡೈಲಾಗ್ ಹೊಡಿಬೇಕಾ? ಎಕ್ಸಾಂಪಲ್ ಕೊಟ್ಟು ಹೇಳ್ರಿ. ಚಾಮರಾಜನಗರಕ್ಕೆ ಸಾಸಿವೆಯಷ್ಟು ಹಣವಿಲ್ಲ, ರಾಗಿ ಕಾಳಿನಷ್ಟು ಹಣವಿಲ್ಲ. ಅಬ್ಬಬ್ಬಬ್ಬಬ್ಬ, ಎಂತ ಡೈಲಾಗ್ ನಿಮ್ದು. ಓಕೆ, ಮುಂದೆ. ಚಾಮರಾಜನಗರವನ್ನ ಗುಲಾಮಗಿರಿಯ ಸಂಕೇತದಲ್ಲಿ ಏನ್ ಮಾಡಿದ್ರು? ಕರ್ನಾಟಕ ಸರ್ಕಾರ ಮತ್ತ ಮುಖ್ಯಮಂತ್ರಿಗಳು ನೋಡ್ತಾ ಇದ್ದೀರಿ. ಮತ್ತ ಇದು ಖಂಡಿತ ಸರಿಯಾದ ಕ್ರಮ ಅಲ್ಲ. ಕರೆಕ್ಟ್. ಶಾಸನಸಭೆಯಲ್ಲಿ ನಾನು ಇದ್ದಿದ್ರೆ ಹಿಂಗ ಚಾಪಿ ತಟ್ಟೆ ಹಿಡ್ಕೊಂಡು ನಿಲ್ತಿದ್ರಿ. ಸಾರಿ, ನಾ ಹಂಗೆ ತಮಾಷೆ ಮಾಡಿದೆ. ಇದ್ದಿದ್ರ ಏನ್ ಮಾಡ್ತಿದ್ರಿ ಹೇಳ್ರಿ. ಮುಖ್ಯಮಂತ್ರಿಗಳಿಗೆ ಬೆವರಿಳಿಸ್ತಿದ್ದೆ. ಓ ಹಂಗೆ ಮ್ಯಾಟ್ರು. ಆಯ್ತಪ್ಪ, ನೆಕ್ಸ್ಟ್ ಟೈಮ್ ಅರಸ್ತು ನಿಮ್ಮನ್ನ. ಹೊಸ ಜಿಲ್ಲೆ ನಿರ್ಮಾಣ ಆಗಿದೆ. ಹೌದು. ಈ ಜಿಲ್ಲೆ ಅಭಿವೃದ್ಧಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದಿರಿ? ಹೌದು, ಲೆಕ್ಕ ಕೊಡ್ರಿ. ಒಂದು ಶ್ವೇತ ಪತ್ರವನ್ನು ಹೊರಡಿಸಿ. ಹೌದೌದು, ಹೊರಡಿಸ್ರೆ. ನೀರಿಗೆ ಎಷ್ಟು, ವಾಟರ್ ಎಷ್ಟು, ರಸ್ತೆಗೆ ಎಷ್ಟು, ಮತ್ತೆ ಯಾವ್ಯಾವ್ದು ಎಷ್ಟು ಕೊಟ್ಟಿದ್ದೀರಿ? ಹೌದು ಅಣ್ಣ, ಒಟ್ಟ ಈ ಜಿಲ್ಲೆಯಲ್ಲಿ ಏನೇನಿಲ್ಲ ಪ್ಲೀಸ್ ಟೆಲ್ ಮೀ. ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ಇಲ್ಲ. ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ, ಇಲ್ಲ. ಒಂದು ವ್ಯವಸ್ಥೆ ಇಲ್ಲ. ಓಕೆ. ಈ ಹಿಂದುಳಿದ ಗಡಿ ಪ್ರದೇಶವನ್ನ ಕಡೆಗಾಣಿಸಿರ್ತಕ್ಕಂಥ ಸರ್ಕಾರದ ಧೋರಣೆ ಸರಿಯಲ್ಲ. ಈಗ ಮುಂದೆ ಏನೇನ್ ಮಾಡ್ಬೇಕಂತ ಲೆಕ್ಕ ಹೇಳ್ರಿ. ಪ್ರತಿ ಕ್ಷೇತ್ರಗಳಿಗೆ ಬರಗಾಲದ ಪರಿಸ್ಥಿತಿಯಲ್ಲಿ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಓಕೆ, ಇದು ರಾಜ್ಯ ಸರ್ಕಾರ ಆಯ್ತು. ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕು? ಕೇಂದ್ರ ಸರ್ಕಾರ ಕನಿಷ್ಠ 3,000 ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರಕ್ಕೆ ಬಿಡುಗಡೆ ಮಾಡಬೇಕು. ಇದಕ್ಕಾಗಿ ನಿಮ್ ಪಕ್ಷ ಏನ್ ಮಾಡುತ್ತೆ? ಬರಗಾಲ ಪರಿಹಾರಕ್ಕಾಗಿ ಕನ್ನಡ ಚಳವಳಿ ಪಕ್ಷ ಮುಂದಿನ ವಾರದಿಂದ ಇಡೀ ರಾಜ್ಯಾದ್ಯಂತ ತಮಟೆ ಚಳವಳಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ. ಮತ್ತೆ ಆಗ್ತಡ, ಹೊಡ್ರಿ ಹಲಗಿ. ನೋಡ್ದ್ಯಾ ಮ್ಯಾನ್, ನೋಡ್ದ್ಯಾ?
ನಮ್ಮ ನಾಗಣ್ಣ ಹೆಂಗೆ ಸ್ಟ್ರೈಕ್ ಮಾಡಿದ್ರು ಅಂತ. ಬಟ್ ಏನ್ ಮಾಡೋದು ಕಾಂತ, ದಿನ ಬೆಳಗಾದ್ರೆ ಸಾಕು ನಮ್ಮ ನಾಗಣ್ಣ ಹೇಳೋದೆಲ್ಲ ಕರೆಕ್ಟ್. ಆದ್ರೆ ಅದನ್ನ ಲೆಕ್ಕಕ್ಕೆ ತಗೊಳ್ಳೋರು ಮಾತ್ರ ಯಾರೋ ಇಲ್ಲ. ವಾಟಾಳ ನಮ್ಮ ನಾಗಣ್ಣನ ಕರ್ಮ ಈ ನಮ್ಮ ಕಂಟ್ರಿನಲ್ಲಿ. ಎನಿವೆ ಇವಾಗ ನಮಗೆ ಟೈಮ್ ಆಯ್ತು. ಇವಾಗ ಗೋರಿಪಾಳ್ಯದ ಇಮಾಮ್ ಸಾಬ್ರ ಹೋಟ್ಲಿಗೆ ಹೋಗಿ ಸಖತ್ತಾಗಿರೋ ಫಿಶ್ ಬಿರಿಯಾನಿ ತಿನ್ಕೊಂಬರೋಣ. ನಡಿ ಕಾಂತ ನಡಿ, ಸಖತ್ತಾಗಿರುತ್ತೆ ಕ್ಯಾಟ್ಲಾಕ್ ಮೀನಿಂದ. ಓಕೆ, ನೋಡಿದ್ರಲ್ಲ, ಇವಾಗ ಫೈನಲಿ ಮಳೆರಾಯ ಬಾರು ಅಂತ ತಲೆಹರಟನೆ ಒಂದು ಸಾಂಗ್ ಹೇಳಿದಾನೆ. ಅದಕ್ಕಿಂತ ಮೊದಲು ಒಂದು ಪುಟ್ಟ ಬ್ರೇಕ್.